ರಾಜ್ಯಾಧ್ಯಕ್ಷರ ವಿಚಾರವಾಗಿ ಆಂತರಿಕ ಸಮೀಕ್ಷೆ ಇದಾಗಿದೆ, ಸಲಹೆಗಳನ್ನು ತೆಗೆದುಕೊಳ್ಳೋದು ಕಟ್ಟಾಗಿದೆ. 1-to-1 ಆಗಿ ಏನನ್ಸುತ್ತೆ ನಿಮ್ಗೆ? ಬದಲಾವಣೆ ಇದೆಯಾ? ನಿಮ್ಮವರು ಕೂಡ ಕೆಲವರು ಹೋಗಿದ್ರು, ಹಿಂದಿನ ಟೀಮ್ನ ಸ್ನೇಹಿತರು. ಏನು ಪಕ್ಷದಲ್ಲಿ ಸಾಕಷ್ಟು ನನಗೆ ಸಿಕ್ಕ ಮಾಹಿತಿ ಪ್ರಕಾರ ಪಕ್ಷದಲ್ಲಿ ವ್ಯವಸ್ಥಿತವಾಗಿ ಕೆಲಸ ಆಗ್ತಾಯಿಲ್ಲ. ವ್ಯಕ್ತಿ ಪೂಜೆ ಅತಿಯಾಗಿದೆ. ಪಕ್ಷಕ್ಕಿಂತ ವ್ಯಕ್ತಿ ವೈಭವೀಕರಣ ಹೆಚ್ಚು ನಡೆದಿದೆ ಮತ್ತು ಪಕ್ಷಕ್ಕೆ ಯಾವ ರೀತಿ ಬ್ಲ್ಯಾಕ್ ಮೇಲ್ ಮಾಡಬೇಕು ಅನ್ನೋಂಥ ತಂತ್ರಗಳು ನಡೆದಿದೆ. ಇದು ಕೇಂದ್ರದ ಹೈಕಮಾಂಡಿಗೆ ಮನವರಿಕೆ ಆಗಿದೆ ಅಂತ ಅನ್ನಿಸ್ತದೆ. ಅದು ಚಿತ್ರದುರ್ಗ ಇರ್ಬೋದು, ಶಿವಮೊಗ್ಗದಲ್ಲಿ ಮಹಾಸ್ವಾಮಿಗಳ ಮೆರವಣಿಗೆ ಇರ್ಬೋದು, ಇವೆಲ್ಲ BJP ಹೈಕಮಾಂಡನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥ ಒಂದು ಕಾರ್ಯತಂತ್ರ ಅದು ಮೊದಲಿಂದ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಅದೇ ಎಪಿಸೋಡನ್ನು ಮುಂದುವರಿಸಿದ್ರು. ನಿತಿನ್ ನಬೀನ್ ನಿನ್ನೆ ಬಂದು ಹೋಗಿದಾರಲ್ಲ, ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಇಲ್ಲ, ಅವ್ರನ್ನ ಮಾಡ್ತಾ ಇರ್ತಾರೆ ಹೇಳೋದಲ್ಲ. ಬೇರೆ ಪಕ್ಷಕ್ಕೆ ನಮ್ಮ ಶಕ್ತಿ ಭಾಳ ದೊಡ್ಡದಿದೆ, ನಮ್ಮ ತೆಗೆದ್ರೆ ಹುಷಾರು, ನಮ್ಮ ಹಿಂದೆ ಎಲ್ಲ ಮಠಾಧೀಶರಿದ್ದಾರೆ. ಆ ಮಠಾಧೀಶರ ಆಶೀರ್ವಾದ ನಮ್ಮ ಪೂಜ್ಯ ತಂದೆಗಿದೆ. ಪೂಜ್ಯ ತಂದೆಯಿಂದ ನನಗೆ ಟ್ರಾನ್ಸ್ಫರ್ ಆಗ್ತಾಯಿದೆ. ಕೆಲವೊಂದು NOC ಬೇಕಾಗಿದೆ. ಆ NOC ಆಯ್ತಂದ್ರೆ ಪೂಜ್ಯ ತಂದೆಯ ಸಿಂಪತಿ ಎಲ್ಲ ನನಗೆ ಬಂದುಬಿಡುತ್ತೆ. ಗೊತ್ತಿ ಮಠಾಧೀಶರ ಕರೆದು ಅವ್ರನ್ನ ಮೆರವಣಿಗೆ ಮಾಡಿಸೋಂಥದ್ದು ಎಲ್ಲ ಏನು ನಡೆದವಲ್ಲ, ಪಕ್ಷಕ್ಕೆ ಒಂದು ರೀತಿ ನಾವು ಅನಿವಾರ್ಯ, ನಮ್ಮ ಕುಟುಂಬ ಅನಿವಾರ್ಯ. ಇದನ್ನು ಮಾಡ್ಲಿಕ್ಕೆ ಹೋಗಿ ಏನಾಗಿದೆ ಅಂದರೆ, ಚಿತ್ರದುರ್ಗದಲ್ಲಿ ಯಡಿಯೂರಪ್ಪನವರ ಒಂದು ವಿದಾಯ ಕಾರ್ಯಕ್ರಮ ಆಯಿತು. ಆಯ್ತಪ್ಪ, ಸಾಕಷ್ಟು ನೀನು ದುಡಿದಿದ್ದೀಯಾ, ಕೆಲಸ ಮಾಡಿದ್ದೀಯಾ, 4 ಸಲ ಮುಖ್ಯಮಂತ್ರಿ ಆಗಿದ್ದೀಯಾ, 2-3 ಸಲ ರಾಜ್ಯಾಧ್ಯಕ್ಷ ಆಗಿದೆಯಾ, ವಿರೋಧ ಪಕ್ಷ ನಾಯಕ ಆಗಿದೆಯಾ, ನೀ ಸ್ವತಃ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡಿದ್ದೀವಿ, ಏನು ಕೊಡಬೇಕೆಲ್ಲ ಪಕ್ಷ ಕೊಟ್ಟಿದೆ ಅಂತೇಳಿ ಅಮಿತ್ ಶಾ ಅವರು ನೇರವಾಗಿ ಹೇಳಿಲ್ಲ, ಅದನ್ನು ಅದು ಮಾತಾಡುವಂಥ ದಾಟಿಯಲ್ಲಿ ಹೇಳಿದ್ದಾರೆ. ಮತ್ತು ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಇಡೀ ಕುಟುಂಬ ನಿನ್ನೆ ಒಂದು ಫೋಟೋ ತಗೊಂಡಿದೆ. ಅಂದರೆ ಆ ಫೋಟೋದ ಅರ್ಥ ಏನಂದರೆ, ಈ ಕುಟುಂಬದಿಂದ BJP ಮುಕ್ತ ಆಗ್ತಾ ಇದೆ, ಕೊನೆಯ ಫೋಟೋ ಅಂತೇಳಿ ಅವ್ರು ತಗೊಂಡು ಹೋಗಿದ್ದಾರೆ. ಇದು ಲಾಸ್ಟ್ ಫೋಟೋ ಆಫ್ ದಿ ಯಡಿಯೂರಪ್ಪಾಜಿ ಫ್ಯಾಮಿಲಿ. ಆದರೆ ಸರ್, ವಿಜೇಂದ್ರ ಅವರ ಅಧ್ಯಕ್ಷರ ಹೊರತಾಗಿ ಬೇರೆ ಯಾರಾಗಬೇಕು ಅಂತ ಕೇಳಿದಾಗ ಬಹುತೇಕರು ಯಾವುದೋ ಒಂದೇ ಹೆಸರು ಹೇಳಲಿಲ್ಲ, ಬೇರೆ ಬೇರೆ ಹೆಸರುಗಳನ್ನು ಹೇಳಿದ್ದಾರೆ ಅಂತ ವಿಚಾರ. ಬಹುಶಃ ನೀವು ಇದ್ದಿದ್ರೆ ಪಕ್ಷ ನಿಮ್ಮ ಹೆಸರು ಹೇಳ್ತಿದ್ರೇನೋ. ಯಾರ ಹೆಸರು ಹೇಳ್ತಾರೆ, ಎಲ್ಲರೂ ನಾವೇ ಅಂತ ಹೇಳಿಬಿಟ್ಟಿರ್ತಾರೆ. ನನ್ನದೇ ಭಾಳ ಜೋಡೈತೆ, ಯಾರೂ ಬೇರೆಯವ್ರ ಹೆಸರು ಹೇಳೋದೇ ಇಲ್ಲ. ಯಾಕಂದರೆ ಎಲ್ಲರೂ ನಾವು ಅರ್ಹರೇ ಅಂತ ಹೇಳ್ತಾರೆ. ಪಕ್ಷ ಇನ್ನೂ 35 ಜನರದ ಟೈಮ್ ತೊಗೊಂಡ್ರೆ ಇನ್ನೂ ಅವ್ರಿಗೇನು ಪಕ್ಷದಲ್ಲಿ ನಡೆದಂಥ ಬೆಳವಣಿಗೆಗಳನ್ನು BJP ಕರ್ನಾಟಕದ ಏನು ಎಕ್ಸ್ ಖಾತೆ ಇದೆ, ಆ ತಳಗ ಕಮೆಂಟ್ಗಳನ್ನು ಅಷ್ಟೇ ರಾಷ್ಟ್ರೀಯ ನಾಯಕರು ಓದ್ಬಿಟ್ಟು ಸಾಕು. ಅಲ್ಲ, ನಿಮ್ಗೆ ಸ್ಪಷ್ಟ ಅನಿಸ್ತಾ ಇದೆ ಅವರ ಜನರ ಅಭಿಪ್ರಾಯ ಸಂಗ್ರಹ ಮಾಡಿದ್ರು 30-35 ಜನರದ್ದು. ಆ ಅಭಿಪ್ರಾಯದ ಮೇಲೇ ತೀರ್ಮಾನ ತೆಗೆದುಕೊಳ್ತಾರೆ ಹೈಕಮಾಂಡ್ ಅಂತ ನಿಮಗೆ ವಿಶ್ವಾಸ ಇದೆಯಾ? ನನಗೇನು ಅವರ ಅಭಿಪ್ರಾಯ ಇದೊಂದು ಏನಂತಾರಲ್ಲ, ಒಂದು ಪ್ರಕ್ರಿಯೆ ಅಟ್ಟೆ. ಅಲ್ಲೇನೋ ಒಂದು ಕೇಳಿದ್ವಿಪ್ಪ ಮಾಡಿದ್ವಿ ಅನ್ನೋಂಥದ್ದು ಒಂದು ಬೇಸ್ ಆಗ್ತದೆ. ಆ ಬೇಸ್ನಲ್ಲಿಯೂ ಸಹಿತ ಈ ಮನುಷ್ಯ ಮುಂದುವರಿಬಾರ್ದು ಅನ್ನೋದನ್ನು ಪ್ರತ್ಯೇಕವಾಗಿ ಎಲ್ಲರೂ ಹೇಳಿದ್ರು. ನೀವು ಮಿಸ್ ಮಾಡ್ಕೊಂಡಿಲ್ಲ ಈ ಟೈಮನ್ನು? ರಾಷ್ಟ್ರೀಯ ಅಧ್ಯಕ್ಷರು ಬಂದಾಗ ನೀವು ಇಲ್ಲ ಅಂತ ಹೇಳೋದನ್ನು ಯಾವುದೂ ಮಿಸ್ ಮಾಡ್ಕೋದೇ ಇಲ್ಲ. ನಾ ಆರಾಮದಿಂದ ಭಾಳ ನೆಮ್ಮದಿಯಿಂದ ನಾವು. ಯಾಕಂದ್ರೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.